ನಿನ್ನೆ ಎಪಿಸೋಡಲ್ಲಿ ಬಂದು ಜಗ್ಗುಬಾಯಿ ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಜನಕ್ಕೆ ಅನಿಸ್ತು. ಅದೇ ರೀತಿ ಯಮುನಾ ಅವರು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಜನಕ್ಕೆ ಅನಿಸ್ತು. ಬೇಕಾಗಿ ಅನವಶ್ಯಕವಾಗಿ ಅವರು ಆರ್ಗ್ಯುಮೆಂಟ್ ನಾಮಿನೇಷನ್ಸ್ ಅಂತೂ ಸಿಲ್ಲಿ ಆಗಿತ್ತು. ಆರ್ಗ್ಯುಮೆಂಟ್ಸ್ ಆದರೂ ನೆಕ್ಸ್ಟ್ ಲೆವೆಲ್ ಸಿಲ್ಲಿ ಅಂತ ಹೇಳ್ಬೋದು. ನಾಮಿನೇಷನ್ ಟಾಸ್ಕಲ್ಲಿ ರಂಜಿತ್ ಅವರು ಮತ್ತು ಶಿಶಿರ್ ಅವರ ಎಫರ್ಟ್ಸ್ ಮಾತ್ರ ಹ್ಯಾಟ್ಸ್ ಅಪ್ ಅಂತ ಹೇಳ್ಬೋದು. ಅದೇ ರೀತಿ ಅನುಷ್ ಅವರು ಸಹ ಬೀಳ್ತಾ ಇದ್ರು ಹೇಳ್ತಾ ಇದ್ರು. ಆದರೆ ಕೊನೆಗೆ ಅವ್ರ ಟಾಸ್ಕ್ ವಿನ್ ಆಗಿದ್ದ ರೀತಿ ಅಂತೂ ಸಖತ್ತಾಗಿತ್ತು. ಗೋಲ್ಡ್ ಸುರೇಶ್ ಅವರು ಸಹ ಈಸಿಯಾಗಿ ಟಾಸ್ಕನ್ನು ವಿನ್ ಆದರು. ಅದೇ ರೀತಿ ಮಂಜು ಅವರು ಕೊನೆಯಲ್ಲಿ ಇಮಿಟೇಷನ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿದ್ದಂತೂ ಸಖತ್ ಫನ್ನಿಯಾಗಿತ್ತು, ಸಖತ್ ಜೋವಿಯಲ್ ಆಗಿತ್ತು. ನಿಜವಾಗ್ಲೂ ಆ ಥರ ಇದ್ದರೆ ಇನ್ನೂ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಉಗ್ರಂ ಮಂಜು ಎರಡು ಮಾತೇ ಇಲ್ಲ. ಡೈಲಿ ಎಪಿಸೋಡ್ ರಿವ್ಯೂಸ್ ಬರ್ತಾ ಇರುತ್ತೆ, ಪ್ರೋಮೋ ಅನಾಲಿಸಿಸ್ ಬರ್ತಾ ಇರುತ್ತೆ, ಅದೇ ರೀತಿ ಎಲಿಮಿನೇಷನ್ ಅಪ್ಡೇಟ್ ಬರ್ತಾ ಇರುತ್ತೆ. ವೋಟಿಂಗ್ ಪೋಲಲ್ಲಿ ಯಾರು ಮುಂದೆ ಇದ್ದಾರೆ ಯಾರು ಹಿಂದೆ ಇದ್ದಾರೆ ಅನ್ನೋದ್ರ ಬಗ್ಗೆ ಅನಾಲಿಸಿಸನ್ನು ಮಾಡ್ತಾ ಇರ್ತೀನಿ. ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರ್ತದೆ. ನೀವು ನನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೋದು.